ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಅದ್ಭುತವಾದಂತಹ ಒಂದು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಪಾರ್ಕಿಂಗ್ ಜಾಗಗಳನ್ನು ತೆರವುಗೊಳಿಸಿದ್ದು, ಬೀಡಾಡಿ ವಾಹನಗಳನ್ನು ತೆರವುಗೊಳಿಸೋ ಕೆಲಸ, ಜೊತೆಗೆ ಬೀದಿ ಬದಿ ವ್ಯಾಪಾರ ಅದರಿಂದಾಗಿ ಆಗ್ತಾ ಇದ್ದಂಥ ಒಂದು ಕಂಜೆಷನ್ ಇದೆಲ್ಲವನ್ನೂ ಕೂಡ ಕ್ಲಿಯರ್ ಮಾಡಿದ ನಂತರ ಎಲ್ಲೆಲ್ಲಿ ಕಸದ ರಾಶಿ ಇದೆಯೋ ಅದೆಲ್ಲವನ್ನು ಕೂಡ ಕ್ಲೀನ್ ಮಾಡ್ತೀವಿ ಅಂತ ಈಗ ಪಣ ತೊಟ್ಟಿದ್ದಾರೆ. ಆಪರೇಷನ್ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ. ಸ್ವಂತ ಜಾಗದಲ್ಲಿ ಏನಾದರೂ ಇದ್ರೆ ಅದನ್ನ ಮಾಲೀಕರೇ ಕ್ಲೀನ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಆಗಸ್ಟ್ 15 ಕ್ಲೀನ್ ಮಾಡಲಿಲ್ಲ ಅಂದ್ರೆ ನಾವು ಮಾಡ್ತೀವಿ, ಆದರೆ ಅದರ ಶುಲ್ಕವನ್ನು ಅವರಿಂದ ವಸೂಲಿ ಮಾಡ್ತೀವಿ ಅನ್ನುವಂಥ ಒಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಆಗಸ್ಟ್ 1ರಿಂದ ಬೆಂಗಳೂರು ಕ್ಲೀನಿಂಗ್ ಅಭಿಯಾನ ಆರಂಭವಾಗ್ತಾರೆ. ಈಗಾಗಲೇ 1616 ಜಾಗಗಳನ್ನು ಗುರುತು ಮಾಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಕೊಟ್ಟಿರುವಂತಹ ಹೇಳಿಕೆ ಇದು. ಅದ್ಭುತವಾದಂಥ ಕೆಲಸಗಳು. ಅಫ್ಕೋರ್ಸ್ ಖಂಡಿತವಾಗ್ಲೂ ನಾವು ಶ್ಲಾಘನೆ ಮಾಡಲೇಬೇಕು. ಕೃಷ್ಣ ಬೈರೇಗೌಡರು ಯಾವಾಗಲಿಂದ ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿ ಚಾರ್ಜ್ನ ತಗೊಂಡ್ರಲ್ಲ, ಅಲ್ಲಿಂದಲೇ ಕಾಲಿಗೆ ಚಕ್ರ ಕಟ್ಕೊಂಡವ್ರ ರೀತಿಯಲ್ಲಿ ಇಡೀ ಬೆಂಗಳೂರು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಎಲ್ಲೆಲ್ಲಿ ಏನೇನು ಕೆಲಸ ಮಾಡಬಹುದು, ಈ ಹಿಂದೆನೂ ಕೂಡ ಖಂಡಿತವಾಗ್ಲೂ ಇಂಥ ಕೆಲಸಗಳನ್ನು ಮಾಡ್ಬೋದಿತ್ತು. ಬೆಂಗಳೂರಿಗರು ಕೇಳ್ತಾ ಇದ್ದಿದ್ದೇ ಇದನ್ನು. ಅಟ್ಲೀಸ್ಟ್ ಈ ಥರದ ಒಂದಷ್ಟು ಕೆಲಸಗಳನ್ನು ಮಾಡಿ ಬೆಂಗಳೂರು ಬರೀ ಬ್ರ್ಯಾಂಡ್ ಬೆಂಗಳೂರು ಅಂತ ಹೆಸರಿಗೆ ಹೇಳಿದ್ರೆ ಸಾಕಾಗೋದಿಲ್ಲ, ಅದನ್ನು ನಿಜಕ್ಕೂ ಬ್ರ್ಯಾಂಡ್ ಬೆಂಗಳೂರು ರೀತಿಯಲ್ಲಿ ಕಾಣೋ ಥರ ಮಾಡಬೇಕು ಅಂತ. ಬಟ್ ಅದಕ್ಕೆ ಇಚ್ಛಾಶಕ್ತಿ ಕೊರತೆ ಇತ್ತು ಈ ಹಿಂದೆ ಬಂದಂಥವ್ರೆಲ್ಲರಲ್ಲೂ ಕೂಡ. ಬಟ್ ಅಟ್ಲೀಸ್ಟ್ ಕೃಷ್ಣ ಬೈರೇಗೌಡರಲ್ಲಿ ಆ ಇಚ್ಛಾಶಕ್ತಿ ಇದೆ. ಬೆಂಗಳೂರನ್ನ ಒಂದು ಕ್ಲಾಸ್ ಆಗಿ ಮಾಡಬೇಕು, ಒಂದು ಬ್ರ್ಯಾಂಡ್ ಆಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡ್ತಾ ಇರುವಂತಹ ಕೆಲಸಗಳು. ಇದ್ರ ಬಗ್ಗೆ ಮಾತಾಡಿದ್ದಾರೆ ಕೃಷ್ಣ ಬೈರೇಗೌಡರು. ಕೇಳೋಣ. ದಯವಿಟ್ಟು 1 ತಿಂಗಳು ಟೈಮ್ ಕೊಡ್ತಾ ಇದ್ದೀವಿ. ಆಗಸ್ಟ್ 15ನೇ ತಾರೀಕುವರೆಗೆ ನಿಮ್ಮ ಖಾಲಿ ಸೈಟ್ನ ನೀವು ಕ್ಲೀನ್ ಮಾಡ್ಕೊಳ್ಳಿ. ನೀವು ಕ್ಲೀನ್ ಮಾಡ್ಕೊಳ್ಳಿಲ್ಲ ಅಂದರೆ ಆಗಸ್ಟ್ 15ನೇ ತಾರೀಕು ನಂತರ ನಾವು ಕ್ಲೀನ್ ಮಾಡ್ತೇವೆ. ಕ್ಲೀನ್ ಮಾಡಿ ತಗಲೋ ಖರ್ಚನ್ನು ನಿಮ್ಮ ಆಸ್ತಿ ತೆರಿಗೆಗೆ ಸೇರಿಸಬೇಕಾಗತ್ತೆ. ದಯವಿಟ್ಟು